ನಂಗೆ ಆಕ್ಸಿಡೆಂಟ್ ಆದಾಗ ಇಲ್ಲಿ ಕಟ್ ಆಗಿದೆ. ನಂದು ಅವ್ರದ್ದು ತುಂಬ ಥಾಟ್ ಪ್ರೊಸೆಸ್ ಬೇರೆ ಇದೆ ಆಯಿತಾ. ಮತ್ತೆ ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಾಗಲ್ಲ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷಗೌಡ ಚಾನಲ್ ಆ್ಯಂಡ್ ಎಲ್ಲರಿಗೂ ನನ್ನ ಕಣ್ಣಿಂದ ಲೋಡ್ಸು ಪ್ರೀತಿ. ಸೊ ಇವತ್ತು ರಾಮನವಮಿ ಇರೋದ್ರಿಂದ ನಾವು ರೆಡಿ ಆಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಅಂತ. ನಾನು ಈ ಆರೆಂಜ್ ವೈಟ್ ಕಾಂಬಿನೇಷನ್ ಸೀರೆ ಉಟ್ಟಿದ್ದೀನಿ. ಈ ಬ್ಲೌಸ್ ಬಂದು ನನ್ನ ಬೀಗ್ರೂಟಕ್ಕೆ ಅಂತ ಮಾಡಿಸಿದ್ದು, ಅವತ್ತಿಂದ ಇವತ್ತರೆಗೂ ಹಾಕೇ ಇರಲಿಲ್ಲ. ಅಲ್ಲಿಟ್ಟು ಇಲ್ಲಿಟ್ಟು ಬೀಡ್ಸ್ಗಳೆಲ್ಲ ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ ಅಷ್ಟೇ. ಬಟ್ ಈ ಸೀರೆ ಕರೆಕ್ಟಾಗಿ ಮ್ಯಾಚ್ ಆಯಿತು. ಈ ಸೀರೆ ಬಂದು ನಮ್ಮ ಅತ್ತೆ ನನಗೆ ಗಿಫ್ಟ್ ಕೊಟ್ಟಿರೋದು. ಅಂದರೆ ಅತ್ತೆ ಅಂದರೆ ಏನು ಗೊತ್ತಾ, ನನಗೆ ದೇವರು ತುಂಬ ಅತ್ತೆಯರನ್ನ ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ. ತುಂಬ ಅತ್ತೆಯರಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಸೊ ಈ ಸೀರೆ ಬಂದು ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ಅಕ್ಕ ಆಯಿತಾ, ಅವ್ರು ಗಿಫ್ಟ್ ಕೊಟ್ಟಿರೋದು. ಅಲ್ಲಿ ನೋಡಿ, ಅವ್ರನ್ನ ನಾವು ತೋರಿಸಿಲ್ಲ ಅಂತ ಅವರು ದುಃಖ ಪಡ್ಕೊಂಡಿದ್ದಾರೆ. ಆಯಿತು, ನಿಂದೆಲ್ಲ ಮೇಕಪ್ ಮಾಡ್ಕೋ ಫಾಸ್ಟಾಗಿ ಆಯಿತಾ. ಸನ್ಸ್ಕ್ರೀನ್ ಹಚ್ಕೋ. ಆಯಿತಾ, ಗುಡ್ ಗರ್ಲ್. ಒಂದು 2 ಮಿನಿಟ್ಸ್ ಕೊಡು, ಅಮ್ಮ ರೆಡಿಯಾಗಿ ಬರ್ತೀನಿ. ಸೊ ಆಯಿತು ಬಾ, ಇಲ್ಲೇ ಬಂದು ಮಾಡ್ಕೊ ನೀನುವೆ. ಸೊ ನಾನು ಒಂಚೂರು ಸ್ಕಿನ್ಗೇನು ಹಚ್ಚಿಲ್ಲ, ಹಿಂಗೆ ಇದೆ. ಹಾಂ, ಎಲ್ಲಿ? ಆಯಿತು ಬಾ, ಇಲ್ಲೇ ಕೂಚುತ್ತೆ, ಇಲ್ಲೇ ಬಾ. ಓಕೆ, ಕಮ್ ಬೇಬಿ, ಕಮ್. ಬೇಬಿಗೆ ಜಾಗ ಬಿಟ್ಟಿದ್ದೀನಿ ಇಲ್ಲಿ. ಓಕೆ. ಸೊ ಈ ಸೀರೆನ ನಾನು ಎದ್ದು ನಿಂತ್ಕೊಂಡ್ಮೇಲೆ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ನನ್ನ ಹಸ್ಬೆಂಡು ಲೇಟ್ ಆಯಿತು ಅಂತ ಬೈತಾ ಇದ್ದಾರೆ. ಫಾಸ್ಟಾಗಿ ಪಟ ಅಂತ ಬೇಸಿಕ್ ಮೇಕಪ್ ಮಾಡ್ಕೊಂಬಿಡೋಣ. ಜಾಸ್ತಿ ಏನೂ ಮಾಡಲ್ಲ. ಚಿನ್ನಮ್ಮ, ಫಸ್ಟು ಪ್ರೈಮರ್ ಹಚ್ಕೊತಾ ಇದ್ದೀನಿ. ಈ ಪ್ರೈಮರಿಂಗ್ ಟ್ರಾನ್ಸ್ಪರೆಂಟ್ ಇರುತ್ತೆ. ನಿಂದು ಬಾಡಿ ಲೋಷನ್ ಹಚ್ಕೊಂಡ? ಹಚ್ಕೋ. ಓಕೆ, ಪ್ರೈಮರ್ ಹಚ್ಚಿದೆ. ಅದಾದಮೇಲೆ ಇವಾಗ ನಾನು ಸಿಂಪಲ್ಲಾಗಿ ಮಾಯ್ಶ್ಚರೈಸರ್ ಹಚ್ಚೋಣ. ಇಲ್ಲಪ್ಪ, ನಾನು ಮಾಯ್ಶ್ಚರೈಸರು, ನನ್ನ ಮಗಳು ನನಗೆಲ್ಲ ಮರ್ಸೇ ಬಿಡ್ತಾಳೆ. ಮಾಯ್ಶ್ಚರೈಸರ್ ಇನ್ನೇನು ಖಾಲಿ ಆಗಿಬಿಡ್ತಾ ಇದೆ ನಂದು. ಸೊ ಮಾಯ್ಶ್ಚರೈಸರ್, ಓಕೆ, ಮಾಯ್ಶ್ಚರೈಸರ್ ಆಯಿತು. ಏನು ಮಾಡ್ತಾ ಇದೆಯಾ? ಸೂಪರ್. ನೆಕ್ಸ್ಟು ಸನ್ಸ್ಕ್ರೀನು. ನಾನು ಡರ್ಮ್ ಡಾಕ್ ಯೂಸ್ ಮಾಡ್ತೀನಿ. ತುಂಬ ಬಿಸಿಲಿದೆ, ಸನ್ಸ್ಕ್ರೀನ್ ಮಾತ್ರ ಮಸ್ಟ್. ನೀನು ಹಚ್ಕೊಂಡ ಸನ್ಸ್ಕ್ರೀನು? ನಿಂದು ಯಾವ ಬ್ರ್ಯಾಂಡು? ಯೆಲ್ಲೋ ಕಲರ್ ಇದೆಯಾ? ಯಾವ ಬ್ರ್ಯಾಂಡ್ ಅಂತಾನೆ ಮರ್ತೋಗಿದೆ. ಚೆನ್ನಾಗಿದೆ, ಅದು ತಂದಿದೆ. ಸೂಪರ್ ಬೇಬಿ. ಓಕೆ, ಸೊ ಇವಾಗ ಫೌಂಡೇಶನ್ ಹಚ್ತಾ ಇದ್ದೀನಿ. ಚೂರು ಇದು ಚೆನ್ನಾಗಿದೆ. ಹಿಂಗೆ ಸ್ಪಾಂಜ್ನ ಒಂಚೂರು ವೆಟ್ ಮಾಡ್ಕೊಂಡಿದ್ದೀನಿ. ನಾನು ಕಲರ್ ಕರೆಕ್ಟರ್ಸ್ ಎಲ್ಲ ಏನೂ ಹಚ್ಚಲ್ಲ ಯೂಶ್ವಲಾಗಿ. ಸೊ ಲೈಟಾಗಿ ಮಾಯ್ಶ್ಚರೈಸರ್ನ ನಾನು ಮಿಕ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ. ಸೊ ಫೌಂಡೇಶನ್ ಆಗಿದೆ. ಇವಾಗ ಮೈಲ್ಡಾಗಿ ನಾನು ಚೀಕ್ ಬ್ಲಷ್ ಹಾಕ್ತೀನಿ. ಒಂಚೂರು ದೇವಸ್ಥಾನಕ್ಕಲ್ಲ, ಇಷ್ಟು. ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿಬಿಡುತ್ತೆ ಫಾಸ್ಟಾಗಿ. ಓಕೆ, ಡನ್. ಸುಮ್ಮನೆ ಒಂದು ಲಿಫ್ಟೆಡ್ ಲುಕ್ ಅಷ್ಟೆ ಆಗೋಯ್ತು. ಇದಿಷ್ಟ ಆಯಿತು. And then comes the eyebrows. ಸೊ ನಾನು ಐಬ್ರೋ ಹೈಲೈಟ್ ಮಾಡಲೇಬೇಕು, ಬಿಕಾಸ್ ನಂಗೆ ಆಕ್ಸಿಡೆಂಟ್ ಆದಾಗ ಇಲ್ಲಿ ಕಟ್ ಆಗಿದೆ. ಹೈಲೈಟ್ ಮಾಡಿಲ್ಲ ಅಂದ್ರೆ ಆಗೋದೇ ಇಲ್ಲ. ಓಕೆ, ಡನ್. ಈ ಕಡೆ ಐಬ್ರೋಸು ಹೈಲೈಟ್ ಆಯಿತು. ಚೆನ್ನಾಗಿ ಕಾಣ್ತಿದಲ್ಲ. ಓಕೆ, ಇದಾದಮೇಲೆ ಬೇಬಿ ಹಾಳು ಮಾಡಬೇಡವಾ ಬಾಡಿ ಲೋಷನ್ ಎಲ್ಲ ಪ್ಲೀಸ್. ಎಷ್ಟು ಬೇಕು ಅಷ್ಟೇ ಹಚ್ಕೋಬೇಕು. ಓಕೆ, ಎಷ್ಟು ಬೇಕು ಅಷ್ಟೇ ಹಚ್ಕೋ ಪ್ಲೀಸ್. ಓಕೆ ಬೇಬಿ. ಇನ್ನೇನು ಮಾಡ್ತೋದೆ ನಾನು ಇವಾಗ? ಇದೆಲ್ಲ ಹೈಲೈಟ್ ಆಯಿತು. ಹಾಂ, ಕಣ್ಣಿಗೆ. ಸೊ ಐ ವಿಲ್ ಗೋ ವಿತ್ ಫಸ್ಟು ನನ್ನ ಸ್ಕಿನ್ ಕಲರ್ ಮ್ಯಾಟ್ ಲುಕ್. ಏನವ
ಅದು ಚಿಕ್ಕ ಮಕ್ಳು ಹಾಕೊಳ್ಳೋದಲ್ಲ ಕಣವ. ಇದು ಬಾಕೊಡ್ತೀನಿ. ಕಮ್ 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 ಕ್ಲೋಸ್ ಐಸ್. ಪಿಂಕ್. ಹಾಂ ಪಿಂಕ್ ಹಚ್ಕೊಡ್ಲಾ? ಹ್ಞೂ ಕ್ಲೋಸ್ ಐಸ್. ಓಕೆ ಸೂಪರ್ ಸೂಪರ್ ಬೇಬಿ. ವಾವ್ ಲುಕ್ಕಿಂಗ್ ಕ್ಯೂಟ್. ಅವಳಿಗೆ ಇವಾಗ ಸ್ಕ್ಯಾಮ್ ಮಾಡ್ತೀನಿ, ಆದರೆ ಎಷ್ಟು ದಿನ ವರ್ಕೌಟ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಓಕೆ ಆ್ಯಂಡ್ ಲಿಪ್ ಕಲರ್ ಓಕೆ ಮ್ಯಾಗ್ನೆಟಿಕ್ 11. ನಾನು ಲಿಪ್ ಶೇಡ್ನ ಮಾತ್ರ ಸಖತ್ತು ಮೈಲ್ಡಾಗಿ ಇಡೋಕ್ಕೆ ಇಷ್ಟಪಡ್ತೀನಿ. ಆಗಿದೆ ಹಂಗೆ ಅದು ಜಾಸ್ತಿ ಕಾಣ್ಸಲ್ಲ. ಸೂಪರಾಗಿ ಕಾಣ್ತಾ ಇದೆಯಾ? ಅಲ್ಲಿ ಪಿಂಕ್ ಇದೆ, ನಿಂಗೆ ಗೊತ್ತಾಗಲ್ಲ, ನಿಂಗೆ ಲೈಟಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯಾಕೆ ಎಸಿ ಬೇಡ? ಸೊ ಇದಾಗಿದೆ ನನ್ನ ಐ ಶ್ಯಾಡೋ. ಓಕೆ ಲುಕ್ಕಿಂಗ್ ಗುಡ್. ಇದೀಗ ಇಷ್ಟಕ್ಕೆ ನಾನು ಒಂದು ಐಲೈನರ್ ಹಾಕೋತೀನಿ. ಸೊ ಫುಲ್ ಬ್ಲ್ಯಾಕ್ ಹಾಕೋಕ್ಕೆ ಇಷ್ಟ ಇಲ್ಲ. ನನ್ನ ಹತ್ರ ಒಂದು ಹೊಸ ತೊಗೊಂಡಿದ್ದೀನಿ ಕಾಂಬಿನೇಷನ್. ಹಾಂ ಇದೆ. ಓಹ್ ಇದ್ಯಾವುದು ಬೇರೆ ತೊಗೊಂಡಿದ್ದೀನಿ, ನನಗೆ ಗೊತ್ತಿಲ್ಲ ನಾನು ಏನು ತೊಗೊಂಡಿರ್ತೀನಿ ಅಂತ. ಇದು ಆಮೇಲೆ ನೋಡೋಣ, ಇದು ಬೇಡ, ನನಗೆ ಬೇರೆ ಕಲರ್ ಇದೆ ತಲೆಯಲ್ಲಿ, ಅದೇ ಹಾಕ್ಬೇಕು. ಸೊ ಇದು ನಾನು ಹೊಸ ಐಲೈನರ್ ತೊಗೊಂಡಿರೋದು, ಇದನ್ನು ಹಾಕೊತಾ ಇದ್ದೀನಿ. ಇದು ಡಬಲ್ ಕಲರ್ ಕಾಣಿಸುತ್ತೆ, ಕ್ಯಾಮ್ರಾ ಮುಂದೆ ಹಾಕೊಳ್ಳೋದು ಕಷ್ಟ. ಹಾಕೊಂಡು ಬಂದು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಇದು ಸದ್ಯಕ್ಕೆ ನೋಡೋಕ್ಕೆ ಸಿಂಪಲ್ ಐಲೈನರ್ ಇಷ್ಟೇ. ಕಾಣಿಸ್ತಾ ಇದೆಯಾ? ಸೊ ದಿಸ್ ಇಸ್ ದಿ ಔಟ್ಲುಕ್ ಆಫ್ ಮೈ ಐಸ್. ಇವಾಗ ಹಣೆ ಬೊಟ್ಟು ವೆರಿ ವೆರಿ ಮ್ಯಾಂಡೇಟ್ರಿ. ನಾನು ಈ ಥರ ಡಬ್ಬ ತೊಗೊಂಡಿಟ್ಕೊಂಡಿದ್ದೀನಿ, ಬೆಜ್ಜಾನ್ ಡಬ್ಬಗಳು. ನೀನೊಂದು ಹಾಕೋತೀವಾ? ನಿಂಗೆ ಯಾವ ಕಲರ್ ಬೇಕು? ಗ್ರೀನ್ ಹಾಕ್ಲಾ? ನಿನ್ನ ಬಟ್ಟೆಗೆ ಮ್ಯಾಚಿಂಗು? ಹಾಂ ಗ್ರೀನ್ ಹಚ್ಕೊಡ್ತೀನಿ ಇರೋ. ಓಕೆ ಎಲ್ಲ ಬಿಳಿಸ್ಬಿಟ್ಟೆ ಕಣೆ, ಆರೆಂಜ್ ಸಿಕ್ಕಿತ್ತು ನನಗೆ. ಪರ್ಫೆಕ್ಟ್ ಆರೆಂಜ್ ಸಿಕ್ಕಿತ್ತು. ಬಾ ಇದರಲ್ಲಿ ಎತ್ಕೊಳ್ಳೋದೇ ಕಷ್ಟ ಇದೆ. ಸಿಕ್ತು. ಹಿಂಗೂ ಗ್ರೀನ್ ಹಾಕ್ಕೊಡ್ತೀನಿ, 1 ನಿಮಿಷ ವೆಯ್ಟ್ ಮಾಡು ಪ್ಲೀಸ್. ಇದನ್ನು ಬಿಚ್ಚೋದು ಹಾಕೋದು ತುಂಬ ಕಷ್ಟ ಇದೆ ಬೇಬಿ. ಸಣ್ಣದು ತುಂಬ ಪುಟಾಣಿಗಿದೆ. ಕಾಣಿಸ್ತಾ ಇದೆಯಾ? ನಮ್ಮ ಮಗಳು ಗ್ರೀನ್ ಸೂಪರಾಗಿ ಕಾಣ್ತಾ ಇದೆ. ಅಮ್ಮದು ಬಿಚ್ಬಿಟ್ಟೆ ಕಣೆ, ಅದು ಕಾಣಿಸ್ತಾನೆ ಇಲ್ಲ ಅಂತ. ಇರೇ ನೋಡೋದ ಯಾವ ಕಲರ್ ಹಾಕ್ಲಾ? ಪಿಂಕ್ ಹಾಕೊಂಡ್ಬಿಡ್ಲಾ? ಅದೇ ಪಿಂಕ್ ಮ್ಯಾಚ್ ಆಗಲ್ವಲ್ಲ ಅಂತ. ಈ ಆರೆಂಜು ಕಣ್ಣಿಗೆ ಕಾಣ್ತಾ ಇಲ್ಲ, ನನ್ನ ಸ್ಕಿನ್ ಕಲರ್ಗೂ ಆರೆಂಜ್ಗೂ ನಾನು ಹಣೆಗೆ ಇಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಇದು ಚೆನ್ನಾಗಿದೆ. ಓಕೆ ಚೆನ್ನಾಗಿ ಮ್ಯಾಚಿಂಗ್. ಸೊ ಇವಾಗ ಹಣೆಗಿಟ್ಟಾಯಿತು, ಎಲ್ಲ ರೆಡಿಯಾಗಿದೆ. ಬ್ಲಷ್ ಆಯಿತು, ಲಿಪ್ ಕಲರ್ ಆಯಿತು, ಇದೆಲ್ಲ ಆಗೋಯ್ತು. ಸೊ ಫೇಸ್ಗಿನ್ನೇನಿಲ್ಲ, ಲಾಸ್ಟ್ ಒಂದು ಫೇಸ್ ಸ್ಪ್ರೇ ಒಂದು ಹೊಡಿಬೇಕು. ಒಂದು ಸ್ವಲ್ಪ ಹೈಲೈಟ್ ಮಾಡೋಣ ಅಂದ್ಕೊಂಡೆ. ಚೀಕ್ ಬೋನ್ ಇದೆ ಜಾಸ್ತಿ ಆಗೋಯ್ತು. ಓಕೆ ಗ್ಲಾಸ್ ಇದು ಕೊರಿಯನ್ ಲುಕ್ಗೆ. ಓಕೆ ಆದಮೇಲೆ ಇಲ್ಲೊಂಚೂರು ನೋಸ್ ಒಂಚೂರು. This is how glossy this looks. Wow, so good. ಇದಕ್ಕೆ ಒಂದು ಫೇಸ್ ಮಿಸ್ಟ್ ಸ್ಪ್ರೇ ಮಾಡಿಬಿಟ್ರೆ ಆಗೋಯ್ತು. ಎಲ್ಲವ ನನ್ನ ಫೇಸ್ ಮಿಸ್ಟು ಇಲ್ಲಿದೆ. ಓಕೆ ಡನ್ ಆಯಿತಾ? ಹಾಂ ಇನ್ನೊಂದು ಮೇನ್ ಥಿಂಗ್ ಹೈಲೈಟ್ ಮಾಡೋದು ಮರ್ತೋದೆ. ವೇರ್ ಇಸ್ ಇಟ್? ಈ ಕಡೆ ನನ್ನ ಹಸ್ಬೆಂಡು ಗಾಬರಿ ಬೈತಾರೆ ಅಂತ, ಈ ಕಡೆ ನನ್ನ ಮಗಳು ನಂದೆಲ್ಲ ಐಟಮ್ ತೊಗೊಂಡು ಎಲ್ಲ ಕೀತ್ ಬಿಸಾಕ್ತಾವಳೆ. ಅವಳಿಗೆ ಏನು ಬೇಕದು ಮಜಾ ಮಾಡ್ಕೋತಾವಳೆ. ಇರೇ ನನ್ನ ಬಟ್ಟೆ ಎಲ್ಲ ಸೀರೆಲ್ಲ ಹಾಕ್ಬಿಡುತ್ತೆ ಗ್ಲಾಸ್ ಒಂಚೂರು. ಕ್ಲೋಸ್ ಆಮೇಲೆ ಮಾಡ್ತೀನಿ ಇರಮ್ಮ. ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಹೋಗ್ಬಿಟ್ಟು ಪೂರ್ತಿ ಹೈಲೈಟ್ ಆಗ್ತೈತೆ, ಏನು ಮಾಡೋಕ್ಕಾಗಲ್ಲ. ಈಗ ನನ್ನ ಮಗಳ ದಯೆ. ಓಕೆ ಗುಡ್. ಸೊ ಕಾಣಿಸ್ತಿದೆ ಎಷ್ಟು ಶೈನಿಂಗ್ ಕಾಣುತ್ತೆ ಅಂತ. ಓಕೆ ಡನ್.
ನಂದು ಒನ್ ಆಫ್ ದ ಫೇವ್ರೆಟ್ ಪಾರ್ಟ್ ಇವಾಗ ನನ್ನ ಕೂದಲು ನಾನು ಏನು ಮಾಡೀನಿ ಗೊತ್ತಾ, ಸುಮ್ಮನೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ಹಿಂಗೆ ಇಲ್ಲಿ ಈ ಥರ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಸೊ ಅದಕ್ಕೆ ನಾನು ಏನು ಹಾಕೋತಾ ಇದ್ದೀನಿ ಅಂದರೆ ಎಲ್ಲೇ ಇಲ್ಲಿ ಇಟ್ಟಿದ್ನಲ್ಲ ಇದು ನೋಡಿ. ಸೊ ನಾನಿವಾಗ ಇದನ್ನು ಕುಣಿಸ್ತೀನಿ ಅಷ್ಟೆ, ಸಿಂಪಲ್. ಲಕ್ಷ್ಮೀದು ಹಿಂದೆಗಡೆ ಈ ರಬ್ಬರ್ ಬ್ಯಾಂಡಿಗೆ ಸಿಕ್ಸ್ಬಿಡೋಣ. ನೀನು ಇಲ್ಲ ಇದಕ್ಕೆ. ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ಅಂತಾಳ ನನ್ನ ಮಗಳು. ಚೆನ್ನಾಗಿದೆ. ಫುಲ್ ಸ್ಯಾರಿ ತೋರ್ಸಕ್ಕೆ ನಾನು ಆ್ಯಂಗಲ್ ಚೇಂಜ್ ಮಾಡಬೇಕು. ಪೋರ್ಟ್ರೇಟ್ ಮಾಡಲ್ ತೋರಿಸ್ತೀನಿ ನೋಡಿ, ಹಿಂಗಿದೆ. ಸೊ ನೀನು ಕಾಣ್ತಾ ಇದೆಯಾ? ಬಾ, ನೀನು ಸೂಪರಾಗಿ ಕಾಣ್ತಾ ಇದೆಯಾ. ನೀನು ವಿಗ್ಗಲ್. ಇದು ನನ್ನ ಸ್ಯಾರಿ ಆಯಿತಾ. ಇದು ಹಿಂದೆ ಲುಕ್ ಈ ಥರ ಇರುತ್ತೆ. ಸೊ ಥ್ರೆಡ್ ಬ್ಯಾಂಗಲ್ಸಿಂದ ನಾನು ಇದನ್ನು ಪೇರ್ ಮಾಡಿದ್ದೀನಿ, ಎಕ್ಸಾಕ್ಟ್ ಮ್ಯಾಚಿಂಗ್ ಪೇರ್ ಮಾಡಿದ್ದೀನಿ. ಅಯ್ಯೋ ಹಣ್ಣು ತೋರಿಸ್ಬಿಡೋಣ. ಅಮ್ಮ ಮಗಳು ಇವಾಗ ಫುಲ್ ರೆಡಿ ಆಗಿದ್ವಿ. ದೇವಸ್ಥಾನಕ್ಕೆ ಹೋಗೋಣ, ಮಮ್ಮಿ ಮಾಡೋಣ. ಯಾ ಓಕೆ, ನಡೀರಿ ದೇವಸ್ಥಾನಕ್ಕೆ ಹೋಗೋಣ. ಏನು ಗೊತ್ತಾ, ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ನಮ್ಮ ಅತ್ತೆ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ನೋಡ್ಬೇಕಂತೆ. ಅದಕ್ಕೆ ನಾವು ಕೆಳಗೆ ಕಾರಿಂದ ಇಳಿದು ಬರ್ತಾ ಇದ್ದೀವಿ. ನಾನು ಹಿಂಗೆ ಬರ್ತಾ ಇದ್ದೀನಿ, ನೀವು ಹಂಗೆ ನಿಂತ್ಕೊಳ್ಳಿ, ಎಲ್ಲ ನಿಂತ್ಕೊಳ್ಳಿ, ವಾಪಸ್ ಬರ್ತಾ ಇದ್ದೀನಿ. ನಮ್ಮ ಅತ್ತೆಗೆ ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಾಗಲ್ಲ. ಇಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀನ. ಬ್ಲೌಸ್ ಸಕ್ಕದಾಗದ. ಯಾವ ಬ್ಲೌಸ್ ಹೇಳಿ? ಬೀಗ್ ರೂಟದ ಬ್ಲೌಸ್ ಬೀಗ್ ರೂಟದ್ದು ಸೀರೆ ನಿಮ್ಮ ನಮ್ಮ ಅತ್ತೆ ಕೊಟ್ಟಿದ್ದು. ಎಲ್ಲರಿಗೂ ಈ ಕನ್ಫ್ಯೂಷನ್ನು, ನಮ್ಮ ಅತ್ತೆ ಅಂದ್ರೆ ಯಾರು ಅಂತ. ಅದಕ್ಕೆ ಕ್ಲಾರಿಟಿ ಹೇಳಿದ್ದೀನಿ, ಈ ಅತ್ತೆ ಅಲ್ಲ, ನಮ್ಮ ಅಪ್ಪನ ಅಕ್ಕ ಕೊಟ್ರದು ಅಂತ. ಅತ್ತೆ ಕೊಟ್ರು ಯಾವ ಅತ್ತೆ ಕೊಟ್ರು ಅಂತಾನೆ ಡೌಟ್ ಆಗುತ್ತೆ. ಸೀರೆ ಚೆನ್ನಾಗಿ ಕಾಣ್ತಾ. ಇದು ನಮ್ಮ ಅತ್ತೆ ಲುಕ್ಕು. ರಾಮನವಮಿಗೆ ರೆಡಿ ಆಗಿರೋದು. ಎಲ್ಲೂ ಕಾರ್ ಪಾರ್ಕಿಂಗ್ ಸಿಗ್ತಾ ಇಲ್ಲ ಅಂತ ಉಳ್ಕೋತಾ ಇಲ್ಲ, ಮನೆಗೆ ಹೋಗ್ತಾ ಇದೀವಿ ನಾವು ಇವಾಗ. ಪಾರ್ಕಿಂಗ್ ಬೇಡ, ಆಗಲ್ಲ, ಟಚ್ ಮಾಡ್ಬಿಡ್ತಾರಂತ ಭಯ ಅವ್ರಿಗೆ, ಅಷ್ಟೇನೇನು ಕಲ್ ಮೇಲೆ ಹಾಕ್ಬೋದು. ಅಯ್ಯೋ, ದೇವಸ್ಥಾನ ಟೈಮಲ್ಲಿ 1 hour ಹತ್ತತ್ರ ಬರೀ ಪಾರ್ಕಿಂಗ್ ಹುಡುಕಿದೀವಿ, ಎಲ್ಲೂ ಸಿಕ್ಕಿಲ್ಲ. ಪಾರ್ಕಿಂಗ್ ಪಾರ್ಕಿಂಗ್ ಪಾರ್ಕಿಂಗ್. ಪ್ಲೇಟ್ ನಿಮ್ಗೆ ಬೇರೆ ಪ್ಲೇಟ್ ಇಸ್ಕೊಡ್ತೀನಿ ಇರೋ. ಇಷ್ಟು ದೊಡ್ಡ ಪ್ಲೇಟ್ ನೀನು ತಿನ್ನಲ್ಲ. ಇಲ್ಲಮೇಲೆ ಈ ಚಿಕ್ಕ ಚಿಕ್ಕ ಬೌಲ್ಸ್ ಎಲ್ಲ ಇದೆಯಾದ್ರು ಕೊಡ್ತೀನಿ ನಿಮಗೆ. ನಿಂಗೆ ಏನು ಬೇಕು ಕೊಡ್ತೀನಿ. ಓಕೆ, ನಿಂಗೆ ಚಿಕ್ಕ ಚಿಕ್ಕ ಕೊಡ್ತೀನಿ, ವೆಯ್ಟ್ ಮಾಡು. ಓಕೆನಾ? ರೋಟಿ ತಿಂತೀಯಾ? ಗೀರಲ್ಲಿ ದೀಚ್. ಹಾಂ, ಅದು ಹಾಕ್ಸ್ಕೊಡೋಣ ಇರೋ, ವೆಯ್ಟ್ ಮಾಡು. ತಿನ್ನ. ಸೊ ನನ್ನ ಮಗಳಿಗೆ ಅವಳ ಕಾಟ ತಡೆಯೋಕ್ಕಾಗ್ತದೆ. ಆಯ್ತು, ತಿನ್ನವ. ಅವಳಿಗೆ ಅಂತ ಒಂದು ಪ್ಲೇಟಲ್ಲಿ ಸಣ್ಣಕ್ಕೆ ಏನೋ ಹಾಕೊಬಂದು ಕೊಟ್ಟಿದ್ದಾರೆ. ತಿನ್ನವ. ತಿನ್ನು ಹಚ್ಕೊಂಡು ತಿನ್ನಬೇಕು. ಸೊ ಇಷ್ಟು ಥರ ಐಟಮ್ ಇದೆ. ಪ್ಯೂರ್ ರಾಜಸ್ಥಾನ್. ನೈ ಇಷ್ಟು ಥರ ಐಟಮ್ ಇದೆ. ಇದಿಷ್ಟು ಖಾಲಿ ಮಾಡಬೇಕು. ಪ್ಯೂರ್ ರಾಜಸ್ಥಾನಿ ಫುಡ್ಡು ಆಯಿತಾ. ಟ್ರೈ ಮಾಡೋದ ಒಂದಾದ್ಮೇಲೆ ಒಂದು. ಆ್ಯಂಡ್ ಫುಲ್ ಹೆಲ್ತಿ. ಹಚ್ಚಿ ತಿನ್ಬೇಕಾ? ಚೆನ್ನಾಗಿದೆ, ಡಿಫ್ರೆಂಟಾಗಿ. ಅಪರೂಪಕ್ಕೆ ಒಂದಿನ ಹಿಂಗೆ ಬಂದು ತಿನ್ಬೋದು, ಚೆನ್ನಾಗಿ ಅನ್ಸುತ್ತೆ. ಈ ಪನ್ನೀರ್ ಟಿಕ್ಕಾ ಮಾತ್ರ ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ಗ್ರೀನ್ ಚಟ್ನಿ ಏನು ತೋರ್ಸೋದಪ್ಪ.
2 ಥರ ಸ್ವೀಟ್ ಇದೆ. ಇದು ಮ್ಯಾಂಗೋದು. ಮ್ಯಾಂಗೋ ಟೇಸ್ಟ್ ಮಾಡ್ತೀಯಾ? ಈ ಟೇಸ್ಟ್ ನೋಡು, ಚೆನ್ನಾಗಿದೆ, ಕೊಡ್ತೀನಿ. ಅವರಲ್ಲಿ ಹಾಕ್ತಿಲ್ಲ, ಇಲ್ಲ ಟೇಸ್ಟ್ ನೋಡು, ಬೇಗ ಮಾಡು, ಚಲೋಗುತ್ತೆ. ಚೆನ್ನಾಗಿದೆಯಾ? ಬೇಕಾ? ಖಾಲಿ ಮಾಡ್ತೀಯಾ? ಕೊಡ್ತೀನಿ, ನಾನೇ ಕೊಡ್ತೀನಿ. ತಿನ್ನು. ಓಕೆ. ಆದ್ರೂ ನಮ್ಮ ಅನ್ನ ತಿಂದಿಲ್ಲ ಅಂದರೆ ನಾವು ಊಟ ಮಾಡ್ದಂಗೆ ಆಗಲ್ಲ. ಫೈನಲಿ ಕಿಚಡಿ ಬಂತು. ಬೇರೆ ಬೇಳೆ ಹಾಕಿ ಅನ್ನ ಹಾಕಿ ಕೂಗಿಸಿದ್ದಾರೆ. ಇದನ್ನು ತಿನ್ಬೇಕಾದ್ರೆ ನಂಗೆ ನೆಮ್ಮದಿ ಅನಿಸ್ತಾ ಇರೋದು. ಅವ್ರು ಮ್ಯಾಂಗೋನೆಲ್ಲ ನೆಕ್ಕೊಂತವ್ರೆ. ತೋರಿಸು ನೀನು ಮ್ಯಾಂಗೋ. ನಂಗೆ ಏನಾದ್ರು ಕೊಟ್ಟಾ? ಇದು ತಿನ್ಕೋ ಚಲೋ ಗೊತ್ತು. ನಾನು ಮ್ಯಾಂಗೋ ಎಲ್ಲ ಕಿತ್ಕೊಂಡು ಅವ್ಳು ತಿನ್ಕೊಂಡ್ಳು. ನಂಗಂತೂ ಅನ್ನ ತಿಂದಿಲ್ಲ ಅಂದರೆ ಊಟ ಮಾಡ್ದಂಗೆ ಅನ್ಸಲ್ಲ. ಅನ್ನ ತಿನ್ನಬೇಕು. ನೀನು ತಿಂದಿಲ್ಲ, ತಿನ್ಸಿಲ್ಲ ಒಂಚೂರು. ಸಕಲಾಯ್ತು. A few moments later. ಸೊ ಇವಾಗ ಮನೆಗೆ ಬಂದು ನಾನು ಆಲ್ರೆಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಫುಲ್ ಫ್ರೆಶ್ ಆಗಿದ್ದೇನೆ. ಸೊ ಫೇಸಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲ. ನನಗಂತೂ ಬಂದ ತಕ್ಷಣ ಮುಖ ತೊಳ್ಬಿಡ್ಬೇಕು. ಇದಾದಮೇಲೆ ಇವಾಗ ನನ್ನ ಸೀರೆ ಎಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಜನ ಸಾಗರ ಥರ ಇತ್ತು. ಎಲ್ಲ ಮುಗಿಸಿ ಬಂದ್ವಿ. ಆ್ಯಂಡ್ ದೇವರ ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದರು, ಚೆನ್ನಾಗಿ ಅನಿಸ್ತು. ಆ್ಯಂಡ್ ದರ್ಶನ ಕೂಡ ತುಂಬ ಈಸಿಯಾಗಿ ಆಗೋಯ್ತು. ಹೆಂಗೋ ಅಷ್ಟು ರಶಲ್ಲೂ ನೀಟಾಗಿ ಈಸಿಯಾಗಿ ಆಗೋಯ್ತು. ಆ್ಯಂಡ್ ನಮ್ಮ ಅತ್ತೆ ಮನೆಗೆ ಹೋಗಿದ್ವಲ್ಲ, ಅಲ್ಲೊಂದಷ್ಟು ನಮ್ಮ ಅತ್ತೆ ಪಾನಕ ಕೋಸಂಬರಿ ಎಲ್ಲ ತುಂಬ ಕಳಿಸಿದ್ದಾರೆ. ಅದನ್ನೆಲ್ಲ ಫ್ರಿಜ್ಜಿಗೆ ಎತ್ತಿಟ್ಟಿದ್ದೀನಿ, ನಿಧಾನ ಖಾಲಿ ಮಾಡೋಣ ಅಂತ. ಅಷ್ಟು ತುಂಬಿದ್ದಾರೆ. ನಾವು ಎಲ್ಲ ಅಷ್ಟು ಕುಡಿತೀವಿ, ಅಷ್ಟು ತಿಂತೀವಿ. ಅವ್ರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಸೊ ಸರಿ ಆಯಿತು ಅಂದ್ಬಿಟ್ಟು ಈಸ್ಕೊಂಬಂದಿದ್ದು. ಅವ್ರ ಪ್ರೀತಿ ಏನೋ ಅವ್ರಿಗಂತೂ ಫುಲ್ ಖುಷಿ ಆಗೋಯ್ತು ನಾನು ಹೆಂಗೆ ರೆಡಿ ಆಗಿದ್ದೀನಿ ಅನ್ನೋದು. ಮತ್ತೆ ಒಂಥರ ಹಂಗೆ ಆಸೆ, ನಾನು ಹೇಗೆ ರೆಡಿ ಆಗಿದ್ದೀನಿ, ಹೇಗೆ ಕಾಣ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಯಾವಾಗಲೂ ಪ್ರಶ್ನೆ. ಅವರೊಬ್ಬರಿಗೆ ಅಲ್ಲ, ನಮ್ಮ ಮಾವಂಗೂ ಅಷ್ಟೇ. ಇಬ್ರಿಗೂ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅದೇ ಏನು ಹಾಕ್ಕೊಂಡಿದ್ದೀನಿ. ಏನಕ್ಕಂತ ಹೇಳಿದ್ರೆ ನಂದು ಅವ್ರದ್ದು ತುಂಬ ಥಾಟ್ ಪ್ರೊಸೆಸ್ ಬೇರೆ ಇದೆ ಆಯಿತಾ. ನಾನೊಂಥರ ಸುಮ್ಮನೆ ಏನೋ ಒಂದು ಹಾಕೊಂಡು ಓಡಾಡ್ತಿರ್ತೀನಿ. ಇದೇ ಮ್ಯಾಚ್ ಮಾಡ್ಕೊಬೇಕು, ಹೀಗೆ ರೆಡಿ ಆಗಬೇಕು ಆ ಥರ ಎಲ್ಲ ಇಲ್ಲ. ನಾನೊಂದು ಸ್ವಲ್ಪ ಅಯ್ಯೋ ಏನಿದೆ ಅದ್ರಲ್ಲಿ ಓಡೋಣ ಆ ಥರ. ನಾವು ಅತ್ತೆಗೆ ಆಗಲ್ಲ. ಈಗ ಸೀರೆ ಉಡ್ಕೋತೀನಿ ಅಂದರೆ ಸೀರೆಗೆ ಬಳೆಯಿಂದ ಹಿಡ್ದು, ಓಲೆಯಿಂದ ಹಿಡ್ದು, ಆರ್ನಮೆಂಟ್ಸಿಂದ ಹಿಡ್ದು ಯಾವ ಥರ ರೆಡಿ ಆಗ್ತೀನಿ, ಕೂದಲಿಗೆ ಏನು ಹಾಕೋತೀನಿ ಇಂದನೂ ನಮ್ಮ ಅತ್ತೆಗೆ ಕ್ಲಾರಿಟಿ ಬೇಕು. ಆ ಥರ ಅವರು ಆಯಿತಾ. ಸೊ ಅವ್ರ ಥರ ನಾನು ರೆಡಿ ಆಗಿಬಿಟ್ಟಾಗ ಅವ್ರಿಗೊಂಥರ ಖುಷಿ, ಏನೋ ಹೆಮ್ಮೆ, ಪ್ರೌಡ್ ಫೀಲಿಂಗು. ಪರವಾಗಿಲ್ಲ ನನ್ನ ಸೊಸೆನೂ ಈ ಥರ ಎಲ್ಲ ರೆಡಿ ಆಗ್ತಾಳೆ. ಸ್ಪೆಷಲಿ ಅವ್ರಿಗೆ ವೆಸ್ಟ್ರನ್ ಡ್ರೆಸ್ಗೆ ಅಂತ ನನ್ನ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ನೋಡೋಕೆ ಸಖತ್ ಇಷ್ಟಪಡ್ತಾರೆ. ಸೊ ಫುಲ್ ಖುಷಿ ಪಡ್ತಾರೆ ಅದೊಂದು. ಆ್ಯಂಡ್ ಈ ಬ್ಲೌಸ್ ಬೆಳಗ್ಗೆ ನಾನು ಆಲ್ರೆಡಿ ತೋರಿಸಿದ್ದೇನಲ್ಲ, ಇದು ನನ್ನ ಬ್ಯೂಟಿಫುಲ್ ಬ್ಲೌಸು. ಸೊ ಅದನ್ನೇ ವರ್ಕೌಟ್ ಮಾಡಿಸ್ದೆ. ನಾನು ಹೇಳದ್ನಲ್ಲ, ನಾನು ಯಾವುದೇ ರೀತಿಯಾದ ನನ್ನ ಬ್ಲೌಸ್ಗಳ ಮೇಲೆ ತುಂಬ ದುಡ್ಡು ಖರ್ಚು ಮಾಡಲ್ಲ. ನಾನು ಮದುವೆಲೇ ನಂಗೆ ರಿಯಲೈಸ್ ಆಗೋದು ಯಾವಾಗ ತುಂಬ ದುಡ್ಡು ಖರ್ಚು ಮಾಡಿದೆ. ಆ್ಯಂಡ್ ಇಲ್ಲಿ ಅಷ್ಟೆಲ್ಲ ಮಾಡಿದೆ ಅಲ್ವಾ, ಈಗ ಒಂದೊಂದು ಇದು ಕಟ್ಟಾದಾಗ್ಲೂ ಈ ಡಿಸೈನ್ ಎಲ್ಲ ಹೋಯಿತು, ಪುನಃ ರೀವೇರ್ ಮಾಡೋಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ಡಿಸೈಡ್ ಮಾಡಿಕೊಂಡೆ ಬ್ಲೌಸ್ ಮೇಲೆ ಮಿನಿಮಲಾಗಿ ವರ್ಕ್ ಮಾಡಿಸ್ತೀನಿ. ಬಟ್ ಪ್ಯಾಟ್ರನ್ ನಮ್ಮ ಹತ್ರ ಸಖತ್ತಾಗಿರಬೇಕು. ಪ್ಯಾಟ್ರನ್ ಚೆನ್ನಾಗಿಟ್ಟರೆ ಎಷ್ಟು ವರ್ಷ ಆದರೂ ಪ್ಯಾಟ್ರನ್ ಹಂಗೆ ಇರುತ್ತೆ, ಏನೂ ಹಾಳಾಗಲ್ಲ. ಬರೀ ಬೀಡ್ಸ್ ಕೆಲಸಗಳೆಲ್ಲ ಸ್ವಲ್ಪ ಕಮ್ಮಿ ಇದ್ರೇ ಒಳ್ಳೆಯದು. ಆ ಬ್ಲೌಸ್ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ, 1-2 ದಿನ ಯೂಸ್ ಮಾಡ್ಬೋದು. ಅದೇ ನನ್ನ ಯೋಚನೆ. ಸರಿನಾ? ಸರಿ ಇದನ್ನು ಇವಾಗ ಹೋಗ್ಬಿಟ್ಟು ನನ್ನ ಮಗಳು ಹೊಟ್ಟೆಗೆ ಏನಾದ್ರು ಮಾಡೋಣ. ಆ್ಯಂಡ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು.